ಈ ಮುಕುಂದ ಮತ್ತೆ ಅವನ ಫ್ರೆಂಡ್ಸ್ ಶ್ರೀಮಂತರು ಕಾಣ. ಹೇಗೆ ಬೆಳೆ ಬೆಳೆದಿದ್ದಾರೆ ನೋಡು. ಅವರು ಬೆಳೆಸಿದ ಬೆಳೆಗಳು ದನಿ, ಅದಕ್ಕೆ ಬೆಲೆ ಚೆನ್ನಾಗಿದೆ. ಸ್ಥಳ ಲೀಸಿಗೆ ತಕೊಂಡು ಕೃಷಿ ಮಾಡಿದ್ದಾರೆ. ಅಲ್ಲ ಕಣೋ, ಇವ್ರು ನಮ್ ಜಮೀನ್ ತಗೊಂಡು ಅಲ್ಲಿ ಬೆಳೆ ಬೆಳೆದ್ರಲ್ಲ, ಅಲ್ಲಿ ಏನು ಬೆಳೆಯಲೇ ಇಲ್ಲ. ಅದು ಅವರ ಬೆಳೆಗಳು. ಕುಡಿಯೋ ನೀರಲ್ಲೂ ಅವರು ನಂಬೋದಿಕ್ಕಾಗಲ್ಲ. ಏನ್ಲಾ ಅವ್ರ ಮೇಲೆ ವಿಶ್ವಾಸ ಇದೆ ತಾನೆ? ನನಗೆ ಒಳ್ಳೆ ವಿಶ್ವಾಸ ದನಿ. ಇದು ನೋಡಿದ್ರ ದನಿ, ಮುಕುಂದನ್ ಸ್ಟಾಂಪ್ ಅಂಟಿಸಿ ಕೈಯಲ್ಲಿ ಕೊಟ್ಟಿದ್ದಾನೆ. ದನಿ ನೀವ್ ಹೋಗಿ ಕಡ್ದಾಕಿ, ನಾನ್ ನೋಡ್ಕೊಳ್ತೀನಿ. ಸಾಕು, ಅದು ಸಾಕು. ಏನಿಲ್ಲ ಅಂದ್ರೂ ಅಲ್ಲಿ ಬರೋ ದುಡ್ಗಿಂತ ಇದೇ ಜಾಸ್ತಿ ಆಯ್ತಲ್ವಾ? ಒಂದ್ ವೇಳೆ ಏನಾದ್ರು ಆದ್ರೆ ಇವನೇ ನೋಡ್ಕೊಂತಾನಲ್ಲ. ಏನ್ ಹಾಗೆ ನೋಡ್ತಾ ಇದಾರೆ, ಕಡ್ದಾಕ್ರು. ಒಳ್ಳೆ ಬೆಳೆ ಬಂದಿದೆ ಕಣ. ಈ ಕೆಲಸದಲ್ಲಿ ದನಿಗಳು ಒಳ್ಳೆ ಲಾಭ ಮಾಡ್ತಾರೆ. ಅಷ್ಟೆಲ್ಲ ಲಾಭ ಬಂದ್ರೆ ಸಾಲಲ್ಲ, ಬಡ್ಡಿ ಸಮೇತ ಲಾಭ ಬಂದ್ಬಿಡ್ಬೇಕು. ಅಲ್ಲ, ಮತ್ತೆ ಕೆಲಸದವ್ರ? ಬೇಕಾದಷ್ಟು ಕೆಲ್ಸಗಾರು ಇಲ್ಲೇ ಇದ್ದಾರಲ್ವಾ? ಯಾರನ್ನು ಕೇಳಿ ಕಬ್ಬು ಕಡ್ದಿಲೇ? ಕಿಶೋರ, ಏನೋ ಇವ್ನು ಹೇಳ್ತಾ ಇರೋದು? ಯಾರ ಜೊತೆ ಕೇಳಿ ಕಬ್ಬು ಕಡಿತಿದ್ದೀರಂತ? ನಿಮ್ಮ ಅಪ್ಪನ್ನ ಕೇಳ್ಬಿಟ್ಟು. ಮುಕುಂದನು ನೀ ಪೇಪರ್ ಕೊಟ್ಟಿದ್ದೇನೆ ಅವ್ರ ಮಕ್ಕದ ಮೇಲೆ ಎಸಿಯೋ. ಅವ ಏನ್ಲ ಅಂದ? ನಾ ಯಾಕೆ ಹೇಳ್ಬೇಕು? ಸತ್ರು ನಾ ಹೇಳಲ್ಲ. ಈ ಮಲ್ಲಯ್ಯನ್ ತೋಡ್ದಾಗ ಕಬ್ಬು ಕಡಿಬೇಕಂದ್ರ ನಮ್ಮಪ್ಪನ ಕೇಳ್ಬೇಕೇನಾ? ಏನೋ ಹೇಳ್ತಾ ಇರೋದು? ನನ್ನ ಕೆಳಗೆ ಇಳಿಸ್ಲಿಕ್ಕೆ ಹೇಳಿದನಿ. ಅದನ್ನೇ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು. ಇಳ್ಸೋ ಕೆಳಗೆ. ಅವರ ಅಪ್ಪನ ಬೈದದ ಅವರಿಗೆ ಗೊತ್ತಾಯ್ತು ದನಿ, ಇದು ಮುಕುಂದನ ತೋಟ ಅಲ್ಲ, ಅವ ನಮ್ಮನ್ನು ಮೋಸ ಮಾಡಿದ ದನಿ. ಇಲ್ಲಿಂದ ಎಲ್ಲರೂ ಓಡಿಬಿಡಿ. ಅಣ್ಣ ಲೇ ಮುಕುಂದ, ನಾನ್ ನಿನ್ನ ಜೀವಂತವಾಗಿ ಬಿಡಲ್ಲ ಕಣ. ಹಾಗಿದ್ರೆ ಇಲ್ಲಿಂದ ಮೊದಲು ಹೋಗೋಣ. ಅಂದ್ರೆ ಇವರು ನಮ್ಮನ್ನ ಜೀವಂತವಾಗಿ ಬಿಡೋದೇ ಇಲ್ಲ. ಅದ್ ಸರಿ, ನಾವ್ ಯಾರ ಮುಂದೆನೂ ತಲೆ ಬಾಗಿಸ್ಬಾರ್ದು. ಅರ್ಥ ಆಯ್ತು. ಏನಿದು? ಇನ್ನು ಏನ್ ಬೇಕು? ರಂಬೆ ಕಾಲು. ರಂಬೆ ಕಾಲು ಅಲ್ಲಿ ನೋಡು. ಇದೇ ನೋಡಿ. ಕರೀನಾ ಕಪೂರ್ನ ಕಣ್ಣು. ಕರೀನಾ ಕಪೂರ್ ಕಣ್ಣು ತಗೊಳ್ಳಿ. ಏಯ್, ಗಮ್ಮ ಹಾಕೋ. ಇದ್ರಲ್ಲೇನ್ ಸಮಸ್ಯೆ? ಪಾಯಸ ಮಾಡಿ ನಾಯಿ ಬಾಲ್ದಲ್ಲಿ ತೊಳಸ್ದಂಗಿರತ್ತ, ಅಸಹ್ಯ. ಕೋತ್ ನನ್ನ ಮಗನೇ. ರಂಬೆದ್ ಇನ್ನೊಂದು ಕಾಲಲ್ಲಿ ಇದೆಲ್ಲ ಕಾಲು ತಗೊಳು ನೋಡು. ಈಗ ಓಕೆ. ಮುಕುಂದನ್ ಉಣ್ಣಿ ಒಂದ್ 2-3 ಪೀಸ್ ಕಾಣ್ತಿಲ್ಲ ಅಲ್ವಾ? ಲೋ ಮಗ, ಯಾವ ಪೀಸ್ ಸಿಗಲ್ಲ, ಅದನ್ನ ಬಿಟ್ಬಿಡಪ್ಪ. ಐಶ್ವರ್ಯ ರಾಯ್ ಮೂಗು ಏನ್ ಹಂಗ್ ಮುರಿದೋಗ್ಬಿಟ್ಟಿದೆ. ರಾತ್ರಿ ಎಲ್ಲ ಕೆಲಸ ಮಾಡಿ ಮಾಡಿ ನಾನು ಬೆರಳು ಮುರಿದೋಗಿದ್ದು ನಿನ್ ಗೊತ್ತಿಲ್ಲ. ಐಶ್ವರ್ಯ ರಾಯ್ ಮೂಗ್ ಮುರಿದೋಗಿದ್ದು ಹೇಳ್ತಿದ್ದಾನೆ. ಹೋಗ ಇಲ್ಲಿಂದ ನೀನು. ನೀ ಹೋಗೋ ಇವಾಗ. ದಮಯಂತ್ರಿ ರೆಡಿ. ಸುಮ್ನೆ ನಮ್ ಬಾಯಿಗೆ ಬಂದದ ಹೆಸರನ್ನು ಹೇಳಿದ್ರು, ಇದನ್ನ ನೋಡೇ ತಾನೇ ಅವ್ರು ಬಿದ್ದಿದ್ದು. ಇಲ್ಲದ ದಮಯಂತಿ ಬಗ್ಗೆ ನೀನ್ಯಾಕೆ ಅವ್ರ ಹತ್ರ ಹೇಳಕ್ ಹೋಗಿದ್ದೆ? ಇಲ್ಲ ಅಂದ್ರೆ ಹಂಗೆ ತಗೊಳ್ರಪ್ಪ 1.5 ಲಕ್ಷ ಅಂತ ಸುಮ್ನೆ ಕೊಟ್ಬಿಡ್ತಿದ್ದ ನಮಗವನು. ದಮಯಂತಿಗ ಅಲ್ಲ, ಬರ್ತಿರೋರಿಗೆ ಓಡೋ. ಯಾಕೆ ಓಡಬೇಕು? ಓಡ ಫಸ್ಟ್ ನೀನು. ಅಯ್ಯೋ ಏನಪ್ಪ, ಬಿಡ್ಬೇಡ್ರ. ಬಿಡ್ಬೇಡ್ರು, ಹಿಡೀರ ಅವ್ರನ್ನ. ತಪ್ಪಿಸ್ಕೋಣ ಅನ್ಕೊಂಡ್ರ? ನಾನ್ ತಪ್ಸ್ಕೋಬೇಕಂತ ಓಡ್ ಹೋಗ್ತಿರ್ಲಿಲ್ಲ ಅಣ್ಣ. ನಮ್ಮ ನೋಡಿ ಓಡೋಗಿದ್ದ? ನಾನು ಓಡ್ಲಿಲ್ಲ ಅಣ್ಣ. ಮತ್ತೆ ನಾವು ನೋಡಿದ್ದು. ಆದ್ರೆ ನಾನೊಂದ್ ಸತ್ಯ ಹೇಳ. ಇನ್ನು ನಿನ್ ಕೈ ಸತ್ಯ ಹೇಳಕ್ಕಾಗುತ್ತಾ? ಹೇಳ್ತೀನಿ. ಮತ್ತೆ ಮಗಳು ದೊಡ್ಡಣ್ಣನ ಬಿಟ್ರೆ ನೀವೆಲ್ರೂ ಹೋರಿ ಆ ಕಡೆ. ನೀವು ಹೋಗಿ 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 ಹೇಳ್ತೀನಲ್ಲ, ಬನ್ನಿ ಬನ್ನಿ. ಏನು ಹೇಳೋದನ್ನ ಕೇಳಿ ತಪ್ಪು ತಿಳ್ಕೊಬೇಡಿ. ದಮಯಂತಿ ನಿನ್ನೆ ಫೋಟೋ ಕಳ್ಸಿದ್ಲು. ಇಲ್ಲಿ ನಿಂತಿದ್ದಾನಲ್ಲ ಇವನು, ಆ ಫೋಟೋನ ತಗೊಂಡು ಓಡ್ ಹೋಗ್ಬೇಕಾದ್ರೆ ಫೋಟೋ ಹರಿದೋಯ್ತು. ಅದಕ್ಕೆ ಅವ್ನು ಹಿಡಿಬೇಕು ಅಂತ ನಾವು ಅವ್ನ ಹಿಂದೆ ಓಡ್ಕೊಂತ ಹೋಗಿದ್ದು. ದಮಯಂತಿ ಫೋಟೋನ ಅರ್ಧ ಹಾಕೊಂಡು ದೊಡ್ಡನೇನ ನೀನು? ಅಯ್ಯೋ ಹಬ್ಬ ಅಂತೆ. ಹಬ್ಬ ಸತ್ತು ಹೋದ್ರು. ನಿನ್ ಮುಖ ನನಗೆ ತೋರ್ಸ್ಬೇಡ, ಹೋಗ ಆ ಕಡೆಗೆ ಹೋಗ. ಸದ್ಯಕ್ಕೆ ನೀವು ಮೂಗ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂಗು ಮಾತ್ರ ಇದ್ಯಾ? ಹೌದು, ಬಾಕಿ ಎಲ್ಲಾನ ತಗೊಂಡು ದಮಯಂತ್ರಿ ಈ ಕಡೆನೆ ಬರ್ತಿದ್ದಾಳಂತೆ. ಅವಾಗ ಮೂಗಿರುತ್ತಲ್ವಾ? ಅಲ್ಲಿವರೆಗೂ ಬೆಳೆಯುತ್ತೆ ಮೂಗ್ ಚೆನ್ನಾಗಿ ಬೆಳೆಯುತ್ತೆ. ಅಣ್ಣ ಏನ್ ಹೇಳ್ತಾವ್ನೆ? ಏನಿಲ್ಲ, ಕಬ್ಬಿಗೆ ಯಾವ್ದು ಔಷಧಿ ಹಾಕಿದ್ರೆ ಚೆನ್ನಾಗಿ ಬೆಳೀತೆ ಅಂತ ಅಣ್ಣಂಗೆ ಕೇಳ್ತಾ ಇದ್ದೆ ಅಷ್ಟೇ ನಾನು. ನಿನ್ನೆ ದಮಯಂತಿ ಕರೆದಿದ್ಲು, ನಿಮ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾಚಿ ನೀರದ್ಲು. ಅವಳೇನಂದು? ಮುಕುಂದ ಅವರೇ, ನನ್ನ ಚಿಕ್ಕ ಬಾಸ್ ಸುಖವಾಗಿದ್ದಾರಾ ಅಂತ ಕೇಳ್ತಿದ್ಲು. ಅಯ್ಯೋ, ನನಗೆ ಚಳಿ ಆಗ್ತಾ ಇದೆ ಕಣೋ. ಇವಾಗ್ಲೇ ಚಳಿ ಅಂತಿದ್ದೀರಾ, ಅವಳು ಬಂದ್ಮೇಲೆ ಇನ್ನೇನೇನೋ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ ಹೇಳಿ? ಏನು ತೋಟಕ್ಕೆ ನೆಕ್ಸ್ಟ್ ಯಾವ್ದು ಬೆಳೆ ಹಾಕ್ಬೇಕು, ಯಾವ್ದು ಹಾಕೋದು ಚೆನ್ನಾಗಿರುತ್ತೆ, ರೇಟ್ ಹೆಂಗಿದೆ ಕೇಳ್ತಿದ್ದೆ ಅಷ್ಟೇ. ನೀವ್ ಆರಾಮಲ್ವಾ? ಅಂದಂಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಪಂಚದಲ್ಲಿ ತುಂಬಾ ಭಾಗ್ಯವಂತರಂದ್ರೆ ನೀವೇ.
ಏನು ನಿಮ್ಮನ್ನ ಒಂದು ಸಲ ನೋಡದೇ ಇರೋ ದಮಯಂತಿಗೆ ನಿಮ್ ಮೇಲೆ ಅಷ್ಟಾಗ್ ಪ್ರೀತಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಅಂದಂಗ್ ನಿಮ್ಮ ಹತ್ರ ಅಂತ ಮ್ಯಾಜಿಕ್ ಏನಿದೆ? ಪ್ರೆಷರ್ ಪ್ರೆಷರಾ? ತುಂಬಾ ಪ್ರೆಷರ್ ಇದೆ ಕಣೋ. ನೀನ್ ಟೆನ್ಷನ್ ಮಾಡ್ದಲೆ ವಿಷಯ ಏನು ಅಂತ ನಡಿ, ಹೇಳಿ. ದಮಯಂತಿ ಬರ್ಬೇಕಂತಿದ್ದಾಳೆ, ನಿಮ್ ಜೊತೆ ಮದುವೆ ಆಗ್ಬೇಕಂತಿದ್ದಾಳೆ. ಯಾವಾಗ ಬರ್ತಾಳೆ? ಯಾವಾಗ ಬೇಕಿದ್ರು ಬರ್ಬೋದು, ಇಲ್ಲ ನಾವೇ ಹೋಗಿ ಕರ್ಕೊಂಡ್ ಬರ್ಬೋದು. ನನ್ನ ಹತ್ರ ಒಂದ್ ಪೈಸಾ ಇಲ್ಲ ಅಂತಂದ್ರೆ ನಾನು ಹೇಗೆ ಅವಳಿಗೆ ಹೋಗಿ ಕರ್ಕೊಂಡ್ ಬರ್ತೀನಿ ಹೇಳಿದೀನಿ. ಹಂಗಾದ್ರೆ ಇದು ವಿಷಯ ಅಂದೆ. ಏನು ಅನ್ಕೊಂಡಿದ್ದೆ ನನ್ ಬಗ್ಗೆ? ನಮ್ಮ ಅಣ್ಣಂದ್ರ ತರ ಅಂತ ಅನ್ಕೊಂಡಿದ್ಯಾ ನೀನು? ತಗೋ, ಈ ಉಂಗ್ರ ಒಂದ್ ಪಾನ್ ಇದೆ, ಇದನ್ನ ಮಾರ್ಬಿಟ್ಟು ಅವಳನ್ನ ಕರ್ಕೊಂಡ್ ಬಂದ್ಬಿಡು. ಅವಳಿಗೆ ಯಾವ್ದೇ ರೀತಿ ಕೊರತೆ ಆಗ್ಬಾರ್ದು, ನಮ್ಮ ಅಣ್ಣಂದ್ರು ಗೊತ್ತಾಗ್ಬಾರ್ದು. ನನ್ನ ಕೊಂದ್ರು ನಾನು ಹೇಳ ಕೊಂದ್ರೆ ನಿನ್ಗೆ ಗೊತ್ತಾಗಲ್ಲ. ಇನ್ನು ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನಾನೇ ನಿನ್ನ ಕೊಂದಾಗ್ತೀನಿ. ಏನೋ? ಬಂದೆ ಇನ್ನು ಹತ್ತಿಲ್ಲ. ಸೈಡ್ ಹೋಗು. ಬರ್ತೀವಿ. ಹೋಗ್ತಾ ಇರೋ, ಹೋಗು. ಕೈಯು ಕಾಲು ಮೀಸೆ ಕಾಣ್ತಾ ಇರೋ ತರ ಹೋಗ್ತಾ ಇರೋ. ಹುಲಿ ತರ ಬಂದವ್ರು ಇಲಿ ತರ ಹೋದ್ರು ನೋಡ್ದ. ಒಂದೇ ಒಂದು ಮಾತಿಗೆ 1 ಪೌನ್ ಕೊಟ್ಟಿದ್ದಾನೆ. ಇದು ಮಾರಿದ್ರೆ 25,000 ಸಿಗುತ್ತೆ ಗೊತ್ತಾ? 25,000ನಾ? ಕುಂದನು ನಿನ್ ಕಷ್ಟಗಳು ನನಗೆ ಗೊತ್ತು. ನಿನಗೆ ದುಡ್ಡು ಸಿಕ್ಕ ತಕ್ಷಣ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗ್ಬೇಡ. ಏನು? ಅಜ್ಜಿಗೆ ಹುಷಾರಿಲ್ಲ, ಕಣ್ಣಲ್ಲಿ ರೋಗ ಇದ್ದು ಕಮಾಂಡೋ ಆಪರೇಷನ್ ಆಗ್ಬೇಕು ಅಂತ ಮೇಜರ್ ರವಿ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಉಂಗ್ರ ನಿನಗೆ ಕೊಡ್ಬೇಕು. ನೀನ್ ಕೊಟ್ಟಿಲ್ಲ ಅಂದ್ರೆ ಹೇಗ್ ತಗೋಬೇಕು ಅಂತ ನಂಗ್ ಗೊತ್ತು. ಏನು? ಲವ್, ನಿಮ್ ತಂಗಿಗೆ ಕಾಲೇಜ್ಗೆ ಫೀಸ್ ಕಟ್ಬೇಕು ಅಂತ ಹೇಳ್ತಿದ್ಯಲ್ಲ, ತಗೋ ಇಟ್ಕೋ. ಮತ್ತೆ ನಿನ್ನ ವಿಷಯ? ಈ ತರ ಸಾಲ ಕೊಡೋದಿಕ್ ನಮ್ ಸುತ್ತಮುತ್ತ ಎಷ್ಟೆಲ್ಲ ಜನ ಇರ್ಬೇಕಾದ್ರೆ ನನಗೆ ಏನಾಗತ್ತೆ? ಹೋಗೋ. ಇದನ್ನ ಮಾತ್ರ ತಿಂದು ಹೊಟ್ಟೆ ತುಂಬಿಸ್ಕೋಬೇಡ, ಇನ್ನು ಬೇರೆ ಹಣ್ಣುಗಳು ಇದಾವೆ. ಆಡು ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ. ಸಾಮರಾಯ, ಏನಂತ ಗೊತ್ತಿಲ್ಲ, ಈ ವರ್ಷ ಫಸಲೇ ಸರಿಯಾಗಿ ಬಂದಿಲ್ಲ. ನೀನ್ ಹೇಳೋದ್ ಕೇಳ್ತು ಅಂದ್ರೆ ಕಳೆದ 2 ವರ್ಷ ಒಳ್ಳೆ ಫಲವತ್ ಸಿಕ್ಕಿದೆ ಅಂತ. ಅದೇನ ನಮ್ಮ ಭೂಮಿಯಲ್ಲಿ ಎಲ್ಲ ಬೆಳೆಗಳು ಒಂಥರ ಸೊಮಿಲೇನ್ ಇರ್ತಾರಲ್ಲ, ಅವ್ರ ತರ ತೆಳ್ಳಿಗೆ ಬೆಳೀತಿದಾವೆ. ಯಾಕೆಂತ ಗೊತ್ತಿಲ್ಲ. ಅಂಗಡಿಗಳಲ್ಲಿ ಒಳ್ಳೊಳ್ಳೆ ಗೊಬ್ಬರಗಳಿದೆ. ಒಮ್ಮೆ ಆದ್ರೂ ಅದನ್ನ ತಗೊಂಡು ಅದ್ರ ಬೇರಿಗೆ ಹಾಕ್ಬೇಕಿತ್ತು. ನಿನಗೆ ಸಗಣಿ ಹಾಕಂತ ಹೇಳಿದ್ನಲ್ಲ ನಾನು. ಸಗಣಿ ಹಾಕೋದಕ್ಕೆ ನಾನೇ ಹಸುನ? ಏನ್ ನೋಡ್ತಿದ್ಯಾ? ಕೂಲಿಂಗ್ ಗ್ಲಾಸು ಮತ್ತೆ ಜೀನ್ಸ್ ಹಾಕಿದ್ರೆ ಸಾಲಲ್ಲ. ಒಮ್ಮೆ ಆದ್ರೂ ಕೃಷಿ ಭೂಮಿಗೆ ಹೋಗಿ ಕೆಲಸ ಮಾಡಬೇಕು, ಅವಾಗ ಬೆಲೆ ಬೆಳೆಯೋದು. ನೀನೇನ್ ಕೃಷಿ ಕಪೂರ? ಮನುಷ್ಯನ ಮುಖಕ್ಕೆ ಬೆಂಕಿ ಹತ್ತಿದೆ ಅಂತಂದಾಗ ಅವನು ಕೃಷಿ ಬಗ್ಗೆ ಯೋಚನೆ ಮಾಡ್ತಾನೆ, ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾನೆ. ಹಿಡಿರೋಳನ ಬೇಗ ಬಾರೋ. ಅಯ್ಯೋ ಅಯ್ಯೋ ಅಯ್ಯೋ. ನೀನ್ ಯಾಕೆ ನಿನ್ ಮೇಲೆ ಗಾಡಿ ಹತ್ತಿರೋ ತರ ಮಾಡ್ತಿದ್ಯಾ? ಏಯ್, ನೀನ್ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತೊಗೊಂಬ ಹೋಗು. ಗಾಡಿಯಲ್ಲಿ ರೆಕಾರ್ಡ್ಸೇ ಇಲ್ಲ, ಇನ್ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಬಂತು. ನಾವೀಗ ಏನ್ ಮಾಡೋದು? ಯಾರು ನಮ್ಮನ್ನ ನೋಡಿಲ್ಲ ಅಂದ್ರೆ ಇವಳನ್ನ ಇಲ್ಲೇ ಬಿಟ್ಟು ಹೊಟ್ಟೋಗೋಣ ಅಂತ. ಅದನ್ನ ನೋಡ್ಬಿಟ್ರಲ್ಲಪ್ಪ. ಅಯ್ಯೋ, ಅಲ್ಲಿ ನೋಡಲಿ. ಅವ್ರೇನೋ ರಿಟರ್ನ್ ಓಡ್ ಹೋಗ್ತಿದ್ದಾರೆ. ನೀನ್ ಕೊಲೆಗಾರ ಅಂತ ಸಾಕ್ಷಿ ಹೇಳಕ್ ಹೋಗಿದ್ದಾರೆ. ಕೊಲೆಗಾರ? ಇದೇ ಸಾಕ್ಷಿ ಅಲ್ಲ. ಲೋ ಮಗ, ಇವಳ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ. ಅದು ಬೇಡ, ಆಸ್ಪತ್ರೆಗೆ ಹೋದ್ರೆ ಪೊಲೀಸರು ನಮ್ಮನ್ನೇ ಹಿಡಿತಾರೆ. ಇಲ್ಲಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ. ಪೊಲೀಸರು ನಮ್ಮನ್ನ ಹೊಡೆದು ಆಸ್ಪತ್ರೆಗೆ ಸೇರಿಸ್ತಾರೆ. ಅದ್ಯಾಕೆ? ಮೊದಲನೇದು ಅತ್ಯಾಚಾರ, ಎರಡನೇದು ಅವಳಿಗೆ ಎಚ್ಚರ ಇಲ್ಲ. ಅವಳಿಗೆ ಏನಾದ್ರೂ ಎಚ್ಚರ ಆಗಿ ಅವಳು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ನಿನ್ ಕತೆ ಮುಗಿತು. ನಾನು ಅವಳ ಏನು ಮಾಡಿಲ್ವಲ್ಲ. ಅತ್ಯಾಚಾರ ಮಾಡ್ಬೇಕು ಅಂತೇನಿಲ್ಲ, ಈಗೊಂದು ಫ್ಯಾಷನ್ ಮತ್ತೆ ಟ್ರೆಂಡ್ ಆಗಿ ಹೋಗಿದೆ ಅತ್ಯಾಚಾರ ಆಗಿದೆ ಅಂತ. ನಿನ್ ಕತೆ ಮುಗೀತು. ಈಗ ನಾನು ಏನ್ ಮಾಡ್ಬೇಕು ಹೇಳಪ್ಪ? ಸದ್ಯಕ್ಕೆ ನಾವು ಇವಳನ್ನ ಕರ್ಕೊಂಡು ನಮ್ಮ ಫಾರ್ಮ್ ಹೌಸಿಗೆ ಹೋಗೋಣ ಅಂತ. ಅದ್ಯಾಕೆ? ಅವಳಿಗೆ ಎಚ್ಚರ ಆದ್ಮೇಲೆ ನಡೆದಿದ್ ವಿಷಯನ ಅವಳಿಗೆ ಹೇಳೋಣ ಅಂತೆ. ಬೇಕಿದ್ರೆ ಜೀಪದ ಸ್ವಲ್ಪ ಕೆಲಸ ಇದೆ ಅಂತ ಅವಳ ದುಡ್ಡು ಪಿಕೋಣ ಅಂತೆ. ಅವಾಗ ಇವಳು ಹೋಗ್ಲಿಲ್ಲ ಅಂದ್ರೆ? ಅವಾಗಾದ್ರೆ ಹೆದರ್ಸೋಣ ಅಂತೆ. ಹೆದರ್ಸ್ಬಿಟ್ಟು ನಾವು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಜೀಪ್ ಕರ್ಕೊ. ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಸಿದ್ದಾನೆ. ಯಾರೋ ನೀನು? ಸೈಡ್ ಹೋಗೋ. ಇವನಲ್ಲಿ ಹೋಗ್ತಾ ಇದ್ದಾನೆ. ನಿಂತ್ಕೋ ಇಲ್ಲಿ. ಏನ್ ಬೇಕು ನಿನ್ಗೆ? ನಿನ್ನ ಹತ್ರನೇ ಮಾತಾಡ್ತಾರೆ, ಕೇಳು. ಸೈಡ್ ಹೋಗೋ. ಯಾರು ನೀನು? ಏನ್ ಬೇಕು ನಿನಗೆ? ಸೈಡ್ ಹೋಗಂತ ಹೇಳ್ದಲ್ಲ. ಏಯ್, ಗಾಡಿಗೆ ಹಚ್ಚ್ರೋ. ಈ ಕಡೆ ಬರೋ. ಬರೋ. ತುಂಬಾ ಕಷ್ಟಪಟ್ಟು ನಮ್ಮನ್ನ ಏನಂತ ಅನ್ಕೊಂಡಿದ್ಯಾ? ಗಾಡಿಗೆ ಹಚ್ಚು. ಅಯ್ಯೋ, ನಿನ್ ಮೂಗಲ್ ರಕ್ತ.
ನಿನ್ನ ಮುಖಕ್ಕೇನು ಶ್ವಾಸ ಹೊತ್ಕೊಂಡಿದ್ಯಾ? ಏ ಬಿಡಲ್ಲ ಕಣೋ ನಿನ್ನ. ಏಯ್ ಏಯ್ ಅಯ್ಯೋ, ಕೆಳಗೆ ಬಿದ್ನಲ್ಲೋ. ನಾವೇನ್ ಮಾಡೋದು ಇವಾಗ? ಸತ್ನೋ ಏನೋ ಗೊತ್ತಾಗ್ತಿಲ್ಲ. ನಾವಿಲ್ಲಿಂದ ಹೋಗೋಣ ಅಂತೆ ಬಾ.